ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೆಂಗದಿರಿ ಆರಾಮಿದ್ದೀರಿ ಅನ್ಕೋತೀನಿ. ನಾವು ಕೂಡ ಆರಾಮಿದ್ದೀವಿ ನೋಡ್ರಿ. ಬರ್ರಿ ಫ್ರೆಂಡ್ಸ್, ಇವತ್ತಿನ ಲಾಗ ಸ್ಟಾರ್ಟ್ ಮಾಡತ್ತೀನಿ. ಇವಾಗ ನೋಡ್ರಿ ನಾನು ಎಲ್ಲಿಂದ ಲಾಗ್ ಸ್ಟಾರ್ಟ್ ಮಾಡತ್ತೀನಿ ಅಂದ್ರೆ ನಮ್ಮ ಮನೆಯಿಂದ. ಯಾಕಂದರೆ ಇಷ್ಟು ದಿನ ನಾವು ಹೊಲ್ದಾಗಿದ್ದೇವಲ್ರಿ, ಅದಕ್ಕೆ ಜಾತ್ರೆ ಸಲುವಾಗಿ ಊರಿಗೆ ಬಂದ್ವಿದ್ವಿ. ಒಂದು ಸ್ವಲ್ಪ ನಮ್ಮ ಮನೆ ಫುಲ್ ತಳಕಿತ್ತಲ್ರಿ, ಅಂದ್ರೆ ಫುಲ್ ರೋಡಿನ ನೀರೆಲ್ಲ ಬಂದಿವೆಲ್ಲ ಮನ್ಯಾಗ ಹೋಗ್ತೀವಿ. ಅದಕ್ಕೆ ಒಂಚೂರು ಎಲ್ಲರಿಗೆ ಮನೆ ಜಾಗ ಹಂಚ್ಕೊಟ್ಟಾಳ್ರಿ ನಮ್ಮ ಆಯಿ. ಅಂದ್ರೆ ಈಗ ನಮ್ಗೆ ಎಷ್ಟೆಷ್ಟು ಬರ್ತದಲ್ಲ ಅಷ್ಟೆಷ್ಟು ಜಾಗ ಹಂಚ್ಕೊಟ್ಟಾಳ್ರಿ. ಅದೆಷ್ಟು ನಾವು ಸರಿಯಾಗಿ ಚೆಂದಾಗಿ ಮಾಡ್ಕೋಬೇಕಂತೇಳಿ ಮನೆ ಒಂದು ಸ್ವಲ್ಪ ಕಟ್ಟೋದಾಗಲಿ ಅಥವಾ ಪತ್ರಾರಿ ಹೊಡೆಯೋದಾಗಲಿ ಏನಾರು ಮಾಡ್ಕೋಬೇಕಂತೇಳಿ ಮಾಡ್ಕೋತೀವಿ ರೀ ಫ್ರೆಂಡ್ಸ. ಮತ್ತು ಏನಿಲ್ಲ ಅಂದ್ರೆ ಒಂದು ತಿಂಗಳು ಸನಿನೇ ಆಯಿತು, 2 ತಿಂಗಳು ಆಳಕ್ಕೆ ಬತ್ರಿ ಲಾಗೇ ಹಾಕಿಲ್ಲ ನಾನು. ಇವತ್ತು ಲಾಗ್ ಸ್ಟಾರ್ಟ್ ಮಾಡತ್ತೀನಿ ರೀ. ಇವಾಗ ಕಂಟಿನ್ಯೂ ಮಾಡತ್ತೀನಿ ರೀ ಫ್ರೆಂಡ್ಸ. ಹೊಸದಾಗಿ ಯಾರೆಲ್ಲ ನಮ್ಮ ಚಾನಲ್ನ ನೋಡ್ತಾ ಇದ್ರಿ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ, ಸಪೋರ್ಟ್ ಮಾಡಿರಿ. ಇವತ್ತೇ ನಿನ್ನೆ ತೆಗ್ದಿದ್ದೇವ್ರಿ ಮನೆ ಎಲ್ಲ ಕೆಡವೋದು ಮಾಡೋದೆಲ್ಲ ಏನೂ ತೋರಿಸಿಲ್ಲ. ಯಾಕಂದ್ರೆ ಟೈಮ್ ಸಿಗಲಿಲ್ಲ ರೀ ನನಗೆ ತೋರಿಸೋದು ಎಲ್ಲ ತೆಗೆದ್ರಾಗ. ಇವಾಗ ತೋರ್ಸಾತಿ ನೋಡಿರಿ ಫ್ರೆಂಡ್ಸ್. ಎಲ್ಲ ಇಲ್ಲೇನು ಹಳಿಗೋಡಿ ಇತ್ತಲ್ರಿ, ಹಳಿಗೋಡಿ ಎಲ್ಲ ಮುರಿದು ಮಾಡಿ ಇಟ್ಟಿನಿ ರೀ. ಇಲ್ಲಿ ಅಂದ್ರೆ ಒಡೆದಿವಲ್ರಿ, ಎಲ್ಲ ಗಟ್ಟು ತಗೊಂಡು ಮಾಡಿ ತಳಗಿಟ್ಟೀನಿ, ತಳಗಿಟ್ಟಿವಿ. ಇವೆಲ್ಲ ಎದಕ್ಕರೆ ಹತ್ತ ಗಾಡಿ ಕಟ್ಟಾಕತ್ತೇಳಿ ಇಳಿಸ್ಕೊಂಡಿವಿ ರೀ. ಆ ಕಡೆ ಇವೆಲ್ಲ ಸೈಡಿನೆಲ್ಲ ಇಳಿಸ್ಕೋಬೇಕಿನ್ನ ತಳಗ, ಈ ಕಡೆ ಸೈಡಿನ ಇಳಿಸ್ಕೊಂಡಿವಿ. ಯಾಕಂದ್ರೆ ಈ ಕಡೆ ಹೊರಗೆ ಏನೋ ಗಾಡಿ ಬರ್ತದ್ರಿ, ಅದ್ರ ಕಲೆಗೆ ಬಿಟ್ಟಿವ್ರಿ ನಾವು. ಇನ್ನೊಂದು ಸ್ವಲ್ಪ ಗಾಡಿ ತೊಗೋಬೇಕಂತೇಳಿ ಎತ್ತರ ಮಾಡಿ ಏನು ರೋಡಿನ ಲೆವೆಲ್ ಮಾಡ್ಬೇಕನ್ನತ್ತೀವಿ. ಒಳಗೆಲ್ಲ ಹಳಿ ಒಳ್ಳಾತೆಲ್ಲ ಹಾಕ್ಯವಲ್ರಿ ಆಯಿ, ಅವೆಲ್ಲ ತೆಗಿಬೇಕ್ರಿ ನಾ. ಯಾಕಂದ್ರೆ ಮಣ್ಣಾಗ ಮುಸ್ತವ್ರಿ, ಮುರುಮ್ ಹಾಕೋರಿದ್ದೇವ್ರಿ ಇವತ್ತು. ಅದಕ್ಕೆ ಮಣ್ಣಾಗ ಮುಸ್ತವ ಅಂತೇಳಿ ಇದು ಮಾಡತ್ತೀವಿ, ಅಷ್ಟು ತೆಗಿಯಾಕತ್ತೀವಿ ರೀ. ಇಲ್ಲಿ ನೋಡ್ರಿ ಎಷ್ಟು ಪತ್ರ ಎಲ್ಲ ತೆಗೆದಿಟ್ಟಿವಿ ನೋಡ್ರಿ. ಮ್ಯಾಲಿನ ಮನೆಯು ಸೈಡಿನೂ ಎಲ್ಲ ಬಾಕಲ, ಹಳಿ ಬಾಕಲ, ಕಿಂಡಿಕಿ ಎಲ್ಲ ಇಟ್ಟಿವಿ ರೀ. ಈ ಕಡೆ ನಮ್ಮ ಮಾಮಗಳ ಮನೆ ಇತ್ತು, ಅವರು ತೆಗೆದು ಈ ಕಡೆ ಸೈಡಿಗೆ ಹೊಡ್ಕೊಂಡಾರ್ರಿ. ಅವ್ರಿಗೆ ಎಷ್ಟು ಜಾಗ ಹಂಚ್ಕೊಟ್ಟಿರಲ್ಲ ಅಷ್ಟು ಜಾಗನಾಗ ಅವರು ಹಂಚ್ಕೊಡೋಣ, ಅವ್ರ ಜಾಗನಾಗ ಅವರು ಹೊಡ್ಕೊಂಡಾರ್ರಿ. ಇವಾಗ ನಾವಿಷ್ಟು ಹೊಡ್ಕೋಬೇಕ್ರಿ ನಮ್ಮ ಜಾಗನಾಗ ಇವಾಗ ಅಂತೇಳಿ ನಾವು ತೊಗೊಂಡಿವಿ. ಮನೆಯೆಲ್ಲ ಕೆಡವಿ ರೀ. ಇವಾಗ ಹೊಡ್ಕೋಬೇಕ್ರಿ ಫ್ರೆಂಡ್ಸ. ಇನ್ನೂ ಎಲ್ಲಿ ತನಕ ಬರ್ತದೆ ಗೊತ್ತಿಲ್ಲ. ಎಲ್ಲ ನಿನ್ನೆ ಹೋಗಿ ಪತ್ರ ಹೆಂಗಲ್ಲ ಏನೆಲ್ಲ ಹೆಂಗಲ್ ಬೇಕಾಗ್ತಾವಲ್ರಿ, ಇದು ಎಲ್ಲ ಮಾಡ್ಕೆರೆ ಇದು ಮಾಡ್ಯಾರ. ಈ ಕಡೆ ನೋಡ್ರಿ ನಮ್ಮ ದೊಡ್ಡ ಮಾಮಗಳು, ಆಮೇಲೆ ನಮ್ಮ 2ನೇ ಮಾಮ ರೀ, ಅವರೆಲ್ಲ ಹೊಡ್ಕೊಂಡ್ರೆ ನೋಡ್ರಿ. ಹೊಡ್ಲಿಗತ್ತಾರ ನೋಡ್ರಿ, ಅವರು ಎಲ್ಲ ಕಿತ್ಲಾಗತ್ತಾರ ರೀ. ಅವ್ರು ಇಷ್ಟಾಗನ ಇವ್ರದ್ದು ಇಲ್ಲಿ ಬರ್ತದೆ ರೀ, ಇನ್ನೊಬ್ರದ್ದು ಇಲ್ಲಿ ಬಂದ್ಬೇಕಾ ನಮಗೆ ಮುಂದೆ ಬಂದದ್ರಿ ಇಬ್ರಿಗೆ. ಎಲ್ಲರಿಗೆ ಅಷ್ಟೇ 2 ಕೂಲಿ ಆಗೋಷ್ಟು ಜಾಗ ಬಂದದ್ರಿ, ಎಲ್ಲರೂ ಹಂಚ್ಕೊಳ್ಳೋಣ. ಇದೆಷ್ಟು ಹೊಡೆದ್ರಂದ್ರೆ ಅವ್ರದ್ದು ಕಂಪ್ಲೀಟ್ ಆಗ್ತದೆ ರೀ. ಅವರು ದುಡಿಯಾಕರ ರೀ, ಅದಕ್ಕೆ ದುಡ್ಲಿಕ್ಕೆ ಊರಿಗೆ ಹೋಗ್ತಾರ. ನಾವು ಏನು ಮಾಡ್ಬೇಕು ಗೊತ್ತಿಲ್ಲ ರೀ ನಾ, ಏನೇನು ಆಗ್ತದೋ. ಅವರೆಲ್ಲ ಹಳಿ ಕಂಬ ಇದ್ದವಲ್ರಿ, ಅವೆಲ್ಲ ಕಿತ್ಯಾರ. ಇಲ್ಲಿ ನೋಡ್ರಿ ಆಗಲೇ ಎಷ್ಟು ಇದಿತ್ತು, ಈಗ ನೋಡ್ರಿ ಎಷ್ಟು ಭಾರಿ ಆಗ್ಯದ ಅಂತೇಳಿ ಎಲ್ಲ ಹೆಂಗಲ್ ಹೊಡೆದಾರ, ಸುತ್ತ ಹೆಂಗೆ ಗೋಡಿ ಕಟ್ಕೊಂಡಿವಿ ಅಂತೇಳಿ. ಯಾಕಂದ್ರೆ ಆಗಲೇ ನಾ ತೋರಿಸ್ದ ಕಳಿ ಅದು ಇದ್ದಿತ್ತಿಲ್ಲಲ್ರಿ, ಇದೆಲ್ಲ ಹೊಡ್ಯಾಕಳಿಗೆ ವಿಡಿಯೋ ಮಾಡ್ಕೊಂಡಿಲ್ಲ ಫ್ರೆಂಡ್ಸ. ಎಲ್ಲ ಆಗನ ತೋರ್ಸಾಕತ್ತೀನಿ. ಈಗ ನೋಡ್ರಿ ನಳ ಅತ್ತೆಲ್ಲ ಇದು ಎಲ್ಲ ಕಿತ್ತಿಟ್ಟಿವಿ, ಆಮೇಲೆ ಹೆಂಗಲತ್ತೆಲ್ಲ ಹೊಡೆದೀವಿ. ಈಗ ನೋಡ್ರಿ ಮುರುಮ ಅಂದ್ರೆ ಕಟಕ್ ರೀ, ಮುರುಮ್ ಅಂತೀವ್ರ ನಾವು. ಕಟಕ್ ಅಂತಾರಲ್ರಿ, ಮಣ್ಣ ಕಟಕ, ಅದು ಕಟಕ ಇಲ್ಲಿ ಹಾಕ್ಲತ್ತೀವಿ ರೀ. ಯಾಕಂದ್ರೆ ರೋಡಿನ ಡೌನ್ ಇತ್ತು ರೀ ನಮ್ಮ ಮನೆ. ಇವಾಗ ಎತ್ತರ ಮಾಡ್ಬೇಕಲ್ರಿ ಒಂದು ಸ್ವಲ್ಪ, ಅದಕ್ಕೆ ಎಷ್ಟು ಗಾಡಿ ಅದಲ್ರಿ ಅಷ್ಟು ಗಾಡಿ ಲೆವೆಲ ಕಟಕ್ ತುಂಬಬೇಕಂತೇಳಿ ಕಟಕಿನವ್ರಿಗೆ ಹೇಳಿದೇವೆ ರೀ. ಕಟಕ್ ಒಂದು ಡಂಪರ್ ರೀ, ಡಂಪರ್ ಅಂದ್ರೆ ಒಂದು ಟಿಪ್ಪರ್ ಅಂತ ಅಂತಾರೆ ರೀ, ದೊಡ್ಡ ಗಾಡಿ ರೀ. ಅದು ಒಂದು ಗಾಡಿ ತರಿಸಿದೇವೆ ರೀ. ಇನ್ನೂ ಸಾಲಕ್ಕಿಲ್ರಿ, ಬಕ್ಕುಳು ಎತ್ತರದಲ್ರಿ, ಸಾಲಲ್ಲ, ಇನ್ನೂ ತರಿಸ್ಬೇಕಾಗ್ತದೆ ರೀ. ಸಾಲಿಲ್ಲ ಅಂದ್ರೆ ಆಮೇಲೆ ಇನ್ನೊಂದು ಟ್ಯಾಕ್ಟ್ರ್ ಅಥವಾ 2 ಟ್ಯಾಕ್ಟ್ರ್ ತರ್ಸಕ್ಕೆ ಬರ್ತದೆ ರೀ. ಈಗಿನ ಪುರ್ತಕ ಇಷ್ಟ ಅಲ್ಲಿ ನಾವು ಅಚ್ಚಿ ಕಡೆ ಮನೆಯಾಗ ಇದ್ದೇವ್ರಿ ಇರೋ ಪುರ್ತಕ. ತೆಗೆದ ದಿನ ಅಂತೂ ಹೇಳ್ಬಾರ್ದ್ರಿ, ಅಷ್ಟು ಮಳೆ ಬಂದಿತ್ತು. ಈಗ ಫುಲ್ ಏನು ಅನ್ಬಾರ್ದ್ರಿ, ಗಾಳಿ ಧೂಳಿ ಒಂದು ಸೋನ ಪತ್ರ ಎಲ್ಲ ಲಾಪಾಸ್ ಹತ್ತೀವ್ರಿ ನಮ್ಮ ಅಂತರೂ. ಅಷ್ಟು ಗಾಳಿ ಬಿಟ್ಟಿತ್ತು, ಇರ್ಲಿಕ್ಕೆ ಆಸರ ಇದ್ದಿತ್ತಿಲ್ಲ, ಏನೂ ಇದ್ದಿತ್ತಿಲ್ಲ. ಈಗ ಇದಿಷ್ಟು ಮಾಡ್ಕೊಂಡೇವು ಅಂದ್ರೆ ಆಸರ ಆಗ್ತದ್ರಿ. ಇದು ಇಷ್ಟು ಕಟಕ್ ಹಾಕದ ಬೆಳಕ ಅವ್ರು ಹೇಳ್ಯಾರ್ರಿ, ಕಟ್ಕಿನವರು ಬಂದ್ಕೆರೆ ಪತ್ರ ಹೊಡೆದು ಕೊಡ್ತೀನಿ, ಅಂಕ ಕಟಕ್ ಹಾಕ್ರಿ ಅಂತೇಳಿ. ನೋಡಿರಿ 4 ಮಂದಿ ಅದಾರ ರೀ. 4 ಮಂದಿಗೆ ಗುತ್ತಾನೆ ಕೊಟ್ಟಾರ್ರಿ ಅವರು. ಎಷ್ಟು ಕೊಟ್ಟರು ಗೊತ್ತಿಲ್ಲ ನನಗೆ, ಪೂರ ಗುತ್ತಾನೆ ರೀ. ಅಷ್ಟು ಅವ್ರು ಹಾಕಿ ಹೋಗಬೇಕು. ಪೇಮೆಂಟ್ ಅವರಿಗೆ ಎಷ್ಟು ಮಾತಾಡ್ರಿ ನನಗೆ ಗೊತ್ತಿಲ್ಲ ರೀ. ಅವ್ರಿಗೆ ಗುತ್ತ ಅಂದ್ರೆ ಅವರು ಅಂದ್ರೆ ಅಷ್ಟು ಈಗ ಒಂದು ಡಂಪರ್ಗೆ ಗುತ್ತ ಮುಗಿಸ್ತಾವ್ರಿ, ಇಷ್ಟು ರೊಕ್ಕ ಆತ ಅಂತೇಳಿ. ಅದಕ್ಕೆ ಅವ್ರಿಗೆ ಇಷ್ಟು ಮುಗಿಸ್ಯಾರ್ರಿ. ನಿನ್ನೆ ಮಳೆ ಬಂದಿತ್ತಲ್ರಿ, ಇವತ್ತು ಕಟ್ಟಕ್ಕೆ ಹಾಕ್ಲಾಗತ್ತಾರೆ ಅವರು. ಇಲ್ಲಿಕಂದ್ರೆ ಇವ್ರು ಮಧ್ಯಾಹ್ನ ಕಡೆ ಬರ್ತಾಂದಿದ್ರಿ. ಎಲ್ಲ ಅವ್ರದ್ದೇನೋ ಕೆಲಸ ಇತ್ತತ್ರಿ, ಕೆಲಸ ಮುಗಿಸ್ಕೊಂಡು ಮಾಡಿ ಮಧ್ಯಾಹ್ನಕ್ಕೆ ಬರ್ತೀವಿ. ಈಗ ಅಂಕ ಗುಂಡ ಹೊಡ್ಲಿಕ್ಕೆ ಹೋಗ್ತೀರಿ, ಅವ್ರ ಊರಾಗ ಗುಂಡ ಹೊಡೆದು ಬರ್ತೀವಿ ಅಂತೇಳಿರು ಮಾಮ. ಮತ್ತು ಅಂತಂದ್ರೆ ದೇವ್ರ ಪುಣ್ಯ ರೀ, ಮಳೆ ಬೇರೆ ಬಂತು. ಮಳೆ ಬರ್ನ ಈ ಕಡೆ ಬಂದರ್ರಿ ಅವರು. ಹಳ್ಳಿ ಈ ಕಡೆ ಬರ್ತೀವಿ, ಗುಂಡ ಹೊಡೆದಿಲ್ಲ ಇವತ್ತು, ಮಳೆ ಬಂದದ ಅಂತ ಹೇಳಿದ್ರು.
ಬರ್ರಿ ಅಂತ ಹೇಳಿದೇವ್ರಿ. ಮುಂಜಾನೆ ನೋಡಿರಿ 6 ಗಂಟೆಗೆ ಬಂದಾರ. ಬಂದು ಕೆರೆ ಎಲ್ಲ ಹಾಕ್ಲಾಗತ್ತಾರ ನೋಡಿರಿ. ಫಸ್ಟ್ ಎಲ್ಲ ಗಾಡಿ ಕೆಡವಿ, ಗಾಡಿ ಕಟ್ಕೊಂಡು ಆಮೇಲೆ ಎಂಗಲ್ಗಳು ಈ ಥರ ನಡೆಸ್ಯಾರ್ರಿ. ನಡೆಸಿ ಮಾಡಿ ಇವಾಗ ಗರ್ಸ್ ಹಾಕೊಳಗತ್ತಾರ ರೀ, ಅಂದ್ರೆ ಮುರುಮ್ ಹಾಕಲತ್ತಾರ. ಇದಿಷ್ಟು ಮುರುಮ್ ಹಾಕೋರಿಗೆ ನಾಷ್ಟ ಮಾಡಿಕೊಡ್ಬೇಕಲ್ರಿ. ನಾಷ್ಟ ಮಾಡಿಕೊಟ್ಟಿದ್ವಿ. ನಾಷ್ಟ ತಿಂದರು, ಚಹಾ ಕುಡಿದ್ರು, ಎಲ್ಲ ಮಾಡಿದ್ರು. ಮಾಡ್ಕೆರೆ ಈಗ ಒಂದು ಕೂಲಿ ಆಗಷ್ಟು ರೂಮಿನಷ್ಟು ಗರ್ಸ ಹಾಕ್ಯಾರ್ರಿ. ಆ ಕಡೆ ಅದಿಷ್ಟು ಫುಲ್ ಪ್ಯಾಕ್ ಮಾಡ್ಯಾರ. ಇನ್ನು ಇಲ್ಲಿ ಅವ್ರು ಎಲ್ಲಿ ನಿಂತಾರಲ್ರಿ ಅಲ್ಲಿ ತನಕ ಬರಬೇಕು. ಫುಲ್ ಮುರುಮ್ರಿ ಅಲ್ಲಿ ಹಿಡ್ದು ಇಲ್ಲಿ ತನಕ ಒಂದು ಡಂಪರ್ದಾಗ ಅದೆಷ್ಟು ಆಗ್ಯದ, ಅದೆಷ್ಟು ಆದ ಬಳಿಕ ಇನ್ನೊಂದು ಸ್ವಲ್ಪ ಉಳ್ದದ್ರಿ. ನಾವು ಇರ್ಲಾಕ ಈಗ ಜಾಗ ಇಲ್ಲರಿ, ಅದಕ್ಕೆ ಪಟ ಪಟ ಅಂತೇಳಿ ಮಾಡ್ಕೋಬೇಕ್ರಿ. 2 ಕೂಲಿ ಜಾಗ ಆಗ್ತದ್ರಿ. ಮುಂದೊಂದು ಸ್ವಲ್ಪ ಕುಂದ್ರಾಕ ನಿಂದ್ರಾಕ ಒಂದು ಸ್ವಲ್ಪ ಅವ್ರಿಗೆ ಗಾಡಿ ಪೀಡಿ ಹಚ್ಚಕ್ಕೆ ಒಂದು ಸ್ವಲ್ಪ ಜಾಗ ಉಳಿತದ್ರಿ. ಮತ್ತು ಜಾಸ್ತಿ ಏನು ಇದು ಆಗಂಗಿಲ್ಲ, ಜಾಸ್ತಿ ಜಾಗ ಏನು ಇರಂಗಿಲ್ಲ ರೀ, ಅಷ್ಟೇ ಸ್ವಲ್ಪ ರೀ. ಎಲ್ಲರಿಗೆ 2 ಕೂಲಿ ಆಗಷ್ಟು ಬಂದದವ್ರಿ. ಜಾಗ ಏನು ಜಾಸ್ತಿ ಬಂದಿಲ್ಲ ನಮಗೇನು, ಯಾಕಂದ್ರೆ 5 ಮಂದಿ ಇರಲ್ರಿ. 5 ಮಂದಿಗೆ 2 ಕೂಲಿ ಆಗಷ್ಟು ಜಾಗ ಬಂದದ್ರಿ. ಒಬ್ಬರಿಬ್ಬರು ಇದ್ದಂದ್ರೆ ಏನಿಲ್ಲ ಅಂದ್ರೆ ಒಂದು ಹಾಲ, ಕಿಚನ, 2 ರೂಮ ಹಿಂಗೆ ಆತೀವ್ರಿ. ಮತ್ತು ಆಗಿಲ್ಲ 5 ಮಂದಿಗೆ 2 ಕೂಲಿ ಬಂದವ್ರಿ ಇವ್ರಿಗೆ. ಇವರು ಆ ಕಡೆ ಈ ಕಡೆ ಎಲ್ಲ ಗರಸ್ ತಿರುಗ್ಯಾಡಿ ನೋಡತ್ತಾರ ರೀ. ಎಲ್ಲಿ ಸೌನ್ ಹಾಕ್ಯಾರ ಏನಿಲ್ಲ ತೈ ಉಪ್ಪರಾದಲ್ಲಿ ತೆಗಿಲಿಕತ್ತಾರ. ಆಮೇಲೆ ಡೌನ್ ಆದಲ್ಲಿ ದೊಡ್ಡ ದೊಡ್ಡ ಕಲ್ಲಿನಂಥ ಚೀಪಿನಂಥ ಇದು ಇದ್ದು ಅವು ಕಟ್ಟಾಗತ್ತಾರ ರೀ. ನಮ್ಮ ಸಾಮಾನೆಲ್ಲ ಒಬ್ಬರು ಮನೆಗೆ ಇಟ್ಟಿದ್ದೇವೆ ರೀ. ಆಮೇಲೆ ಎಲ್ಲ ಸಾಮಾನು ತೆಗೆದು ಮಾಡಿ ಇಟ್ಟಿದ್ದೆವು. ಯಾಕಂದ್ರೆ ಇಡ್ಲಿಕ್ಕೆ ಜಾಗನೇ ಇಲ್ಲರಿ. ಈಗ ನಾವು ರೂಮೇ ತೆಗ್ದೀವಿ ಅಂದ್ರೆ ಇಡ್ಲಿಕ್ಕೆ ಜಾಗ ಬೇಕಲ್ರಿ. ಅದಕ್ಕೆ ಒಬ್ಬರು ಮನೆಗೆ ಹೇಳಿ ಮಾಡಿ ಇಟ್ಟು ಬಂದೀವಿ. ಈ ಗಿಡ ನೋಡಿರಿ, ಇಲ್ಲೇ ಇಟ್ರಿ ಗಿಡ ಏನು ತೆಗೆಯಪ್ಲೇ ಇಲ್ಲರಿ ಇದು. ಯಾಕಂದ್ರೆ ಗಿಡ ಒಂದು ಸ್ವಲ್ಪ ನೆರಳು ಬೇಕಲ್ರಿ ಎಲ್ಲರಿಗೆ. ಅದಕ್ಕೆ ನೆರಳು ಇರತ್ತನ ನೋಡರಿ. ಮುಂದೆ ಮನೆ ಕಟ್ಟಾಳಿಗೆ ತೆಗಿಲಿಕ್ಕೆ ಬರ್ತದೆ. ಇವರೇ ಸುಮ್ಮ ಪತ್ರ ಹೊಡ್ಲಿಕ್ಕೆ ಅಂತೇಳಿ ಇಡ್ಲಕ್ಕೆ ಹಚ್ಚದ್ರಿ. ಯಾಕೆರ್ಲಕ್ಕೆ ಇಡುವನ ಇಟ್ಟಿವಿ. ನೋಡನ್ರಿ ಮುಂದಕ್ಕೆ ತೆಗಿಲಿಕ್ಕೆ ಬರ್ತದೆ. ಈಗೇನು ಇರ್ಲಾಕತ್ತೆ ಬಿಟ್ಟಿವ್ರಿ. ಇದಿಷ್ಟು ದಿನ ಕಟ್ಕೋಬೇಕ್ರಿ ಇಲ್ಲಿ ಗಿಡಕ್ಕೆ. ಆಮೇಲೆ ಮುಂದೆ ಪಾಯ ಹೊಡ್ಕೋಬೇಕು. ಪಾಯ ಹೊಡೆದು ಮಾಡಿ ಇದು ಮಾಡಬೇಕು, ಗಾಡಿ ಕಟ್ಕೋಬೇಕ್ರಿ. ಈಗ ಸ್ವಲ್ಪ ಗಾಡಿ ಕಟ್ಟೀವಿ ಅಷ್ಟೇ. ಒಂದು ಇದು ನೋಡಿರಿ ನಮ್ಮ ಸೋನಿ ಹಂಗೆ ಕೂತತ್ತೇಳಿ. ಅದಕ್ಕೆ ಇರ್ಲಿಕ್ಕೆ ಜಾಗ ಇಲ್ಲರಿ. ಅಲ್ಲಿ ಇಲ್ಲಿ ಓಡಾಡ್ತದ್ರಿ. ಅದನ್ನು ಅಲ್ಲಿ ಹೋದೆ ಇಲ್ಲಿ ಹೋದೆ ಅಂತೇಳಿ ಅವರು ನೋಡ್ರಿ ಆ ಕಡೆ ಈ ಕಡೆ ತಿರುಗಾಡತ್ತ ಮುರುಮ್ ಹಾಕೋರು. ಆ ಕಡೆ ಒಬ್ಬರು ಈ ಕಡೆ ಒಬ್ಬರು ಹೋಲಾಗತ್ತಾರೆ. ಅವರು ಜ್ಯೂಸ್ ಕುಡಿಯೋಕೆ ಅದಕ್ಕೆ ಹೊಂಟಾರ್ರಿ. ಅವರು ಆ ಕಡೆ ಈ ಕಡೆ ತಿರುಗಾಡಿ ಬರ್ಲಕ್ಕೆ ಒಂದು ಜನ ಇಟ್ಟದಂತ ತಿರುಗಾಡಿ ಕಾಲು ಸಡ್ಲಾಗ್ಯಾವ ಅಂದ್ರೆ ಭೀ ಇನ್ನೂ ತಿರುಗಾಡಕ್ಕೆ ಹೊಂಟದ ನೋಡ್ರಿ. ನಾವು ನೋಡ್ರಿ ಕೂತು ಬಿಟ್ಟೀವಿ. ಏನು ತೆಲಿಕೋದಿಲ್ಲ, ಏನೂ ಇಲ್ಲ. ಒಟ್ಟು ತಟ್ರ ತೆಲಿ ಬಿಟ್ಕೊಂಡು ಕೆರೆ ಕೂತು ಬಿಟ್ಟೀವಿ. ಯಾಕಂದ್ರೆ ಎಲ್ಲ ಒತ್ತಟ ಎಲ್ಲ ಗೊಳೆ ಮಾಡಿ ಇಟ್ಟಿವಲ್ರಿ. ಹಣಗಿ ಸಿಗಲ್ಗ್ಯಾವ, ಏನೂ ಸಿಗಲ್ಗ್ಯಾವ, ಎಣ್ಣೆನೂ ಸಿಗಲ್ಗ್ಯಾವ. ಸುಮ್ಮ ಕೂತು ಬಿಟ್ಟೀವ್ರಿ. ನಾವಂತೂ ನೋಡ್ಕೋತವ್ರಿ ಹಾಕೋರಿಗೆ. ಇದಕ್ಕೆ ಹಾಕೋರು ಹಾಕಿದ್ರಂದ್ರೆ ಆಮೇಲೆ ಪತ್ರ ಹೊಡೆಯವರು ಬಂದು ಕೆರೆ ತಾವೇ ಪತ್ರ ಹಾಕ್ತಾರ್ರಿ ಅವರು. ಈಗ ಪತ್ರ ಹೊಡೆಯವರು ಏನೋ ಮುರುಮ್ ಹಾಕೋಣ ಬರ್ತಾ ಅಂತ ಹೇಳಿದ್ರೆ ಅವರು. ಅದಕ್ಕಾಗಿ ಮುರುಮ್ ಹಾಕೋಣ ಬರ್ತೇವನ್ನ ಫಸ್ಟ್ ಮುರುಮ್ ಹಾಕ್ಲಿಕ್ಕೆ ಹಚ್ಚಿದೇವ್ರಿ. ಎಲ್ಲ ಗಾಡಿ ಕಟ್ಕೆರೆ ಮುರುಮ್ ಹಾಕ್ಲಿಕ್ಕೆ ಹಚ್ಚಿವ್ರಿ. ಇವ್ರಿಗೆ ಹಚ್ಚದ ಬಳಿಕ ಆಮೇಲೆ ಪತ್ರ ಹೊಡಿತಾರೆ ರೀ. ಪತ್ರ ಹೊಡೆದೆ ಅಂದ್ರೆ ನಮ್ಗೆ ಏನೇನು ಹೆಂಗೆ ಮಾಡ್ಕೋದ ಅವರಿಗೆಲ್ಲ ಹೇಳಿದೆ ಅಂದ್ರೆ ಆ ರೀತಿ ಹೊಡೆದು ಕೊಡ್ತಾರೆ ರೀ. ಹೊಡೆದು ಕೊಟ್ಟು ಬಳಿಕ ಏನು ತೊಡೆದು ಅಂದಿಲ್ರಿ, ಇನ್ನೂ ಜಾಸ್ತಿನೇ ಅದ. ಯಾಕಂದ್ರೆ ಪತ್ರ ಹೊಡ್ಕೋಬೇಕು. ಪತ್ರ ಹೊಡ್ಕೊಂಡು ಬಳಿಕ ಫರ್ಶಿ ಹಾಕಬೇಕು. ಫರ್ಶಿ ಹಾಕಿದಳಕ ಒಂದು ಸ್ವಲ್ಪ ಗಾಡಿಗೆಲ್ಲ ನೀರು ಹತ್ಲಾರ್ದಂಗೆ ಒಂದು ಸ್ವಲ್ಪ ಲೆವಾಲಾಗಿ ಇದು ಮಾಡ್ಕೋಬೇಕ್ರಿ. ಆಮೇಲೆ ಎಲ್ಲ ಮಾಡಿದ್ಬಳಿಕ ಎಲ್ಲ ನಮ್ಮ ಸಾಮಾನು ಯಾರು ಮನೆಗೆ ಇಟ್ಟು ಅವು ತಂದು ಮನೆಗೆ ಇಟ್ಕೋಬೇಕು. ಎಲ್ಲ ಇದು ಮಾಡ್ಬೇಕ್ರಿ. ತಡನೇ ಆಗ್ತದ್ರಿ. ಆಯ್ತು ಅಂದ್ರೆ ಪತ್ರ ಹೊಡೆ ವೀಡಿಯೋ ಮಾಡ್ತೀವಿ. ಆಲಿಕ್ಕಂದ್ರೆ ಇಲ್ಲರಿ. ಯಾಕಂದ್ರೆ ಪತ್ರ ಹೊಡೆ ವೀಡಿಯೋ ಇವಾಗ ನೋಡ್ರಿ ಎಲ್ಲ ಮನೆ ಪಿನಿ ಎಲ್ಲ ಆಯ್ತವ್ರಿ. ಫುಲ್ ವಿಡಿಯೋ ಆಮೇಲೆ ಮಾಡಿ ಹಾಕ್ತೀನಿ ರೀ. ಎಲ್ಲ ಆಗಿತ್ತಲ್ರಿ ಇವತ್ತು. ಆಯಿ ಆಮೇಲೆ ಅವ್ವ ಬಂದಿರು. ನಾನೇ ಕರ್ಸ್ಕೊಂಡಿದ್ರಿ ಅವ್ರಿಗೆ ಒಂದು ಸ್ವಲ್ಪ ಏನೇನು ಮಾಡಬೇಕು. ಯಾಕಂದ್ರೆ ಹೊಸ ಪತ್ರ ಹೊಡೆದಿರ್ತೀವಲ್ರಿ. ಅದಕ್ಕೆ ಒಂದು ಸ್ವಲ್ಪ ಹಾಲು ಕುಸ್ಬೇಕು, ಗ್ಯಾಸಿನ ಪೂಜೆ ಮಾಡಿ ಆಮೇಲೆ ಬಾಗಿಲು ಪೂಜೆ, ಜಗಲಿ ಪೂಜೆ ಮಾಡ್ಬೇಕ್ರಿ. ಜಗಲಿ ಐತೆ, ಹೊಸ ಜಗಲಿ ಐತೆ ಕಟ್ಟಿವಲ್ರಿ. ಅದ್ರ ಕಾಲಾಗ ಎಲ್ಲ ನಿಮ್ಗೆ ಆಮೇಲೆ ತೋರಿಸ್ತೀನಿ ರೀ. ಈಗಂತ್ರ ಎಲ್ಲ ಅದೇ ವಿಡಿಯೋದಾಗ ನಾನು ಇದು ಎಲ್ಲ ಪತ್ರ ಹೊಡೆದಾಗ ಎಲ್ಲ ಅಲ್ಲಿ ಹೆಂಗೆ ಇಡಬೇಕು ಹಂಗೆ ಸೆಟ್ ಮಾಡೀವಿ. ಆಮೇಲೆ ಈ ಕಡೆ ಎಲ್ಲ ಬಾಂಡೆ ಡಬ್ಬಕ್ಕೆ ಅದು ಇಟ್ಟೀನಿ ರೀ. ಇಲ್ಲಿ ನಾ ಒಲೆ ಹಾಕಬೇಕು. ಒಲೆ ಹಾಕಿದ ಬಳಿಕ ಬಾಂಡೆ ತೆಗೆದೀನಿ ರೀ. ಬಾಂಡೆ ತೆಗೆದು ಕೆರೆ ಒಳಗೆ ಒಯ್ದು ಕಟ್ಟಬೇಕು ರೀ. ಬಾಂಡೆ ತೆಗೆದಿನ ಅಲ್ಲಿ ಒಲೆ ಹಾಕ್ಲಿಕ್ಕೆ ಗ್ಯಾಸಿನ ಬಲ್ಲಿ ಇದು ಆಗಬೇಕು. ಶಾವ್ಗೆ ಹಾಲು ಇದು ಮಾಡಲ್ಲ, ಉಕ್ಕು ಸರತ್ತು. ಅದಕ್ಕೆ ಹ್ಯಾಂಗೆ ಹಾಕ್ಬೇಕು ನಾವು ಒಂದು ಸಲ ಉಕ್ಸಿಲ್ಲ. ಅದಕ್ಕೆ ಬೈಯಾಗತ್ತಿರಿ ಅವರಿಬ್ರು ಕೂಡ ನನಗೆ. ಆಸು ಹಾಕ್ತಾರೆ ಮೊದಲು ಹಾಲು ಹಾಕು, ಹಾಲು ಹಾಕ್ಯಾರ ಗ್ಯಾಸಿನ ಮೇಲೆ ಇಟ್ಟು ಹಾಲು ಹಾಕು ಅಂತೇಳಿ ಬೈಯಾಗತ್ತೀರಿ ಅವರು. ಒಂದು ಗೊತ್ತಿಲ್ಲಲ್ರಿ ನನಗೆ. ಅದ್ರ ಕಡೆ ಒಂದು ಸ್ವಲ್ಪ ಗಡ್ಬಡ ಆಲಾಗತ್ತೈತೆ ರೀ. ಹೊತ್ತೇರದ್ರಾಗ ಹಾಲು ಉಕ್ಕಿಸ್ಬೇಕು ರೀ. ಹಾಲು ಉಕ್ಕಿಸಿ ಶಾವ್ಗೆ ಮಾಡಿ ಶಾವ್ಗೆ ಹಾಲು ಶಾವ್ಗೆ ಬಾನ ಹಿಡಿದ್ಕೆರೆ ಅಲ್ಲಿ ಜಗಲಿ ಮೇಲೆ ಇಡಬೇಕು ರೀ. ಒಂದು ಸ್ವಲ್ಪ ಶಾವ್ಗೆ ಮಾಡ್ಕೆರೆ ಇವಾಗ ನೋಡಿರಿ ಹಾಲು ಉಕ್ಸಾಗತ್ತವೆ. ಇವಾಗ ಒಂದು ಸ್ವಲ್ಪ 1 2 ಕಾಳು ಹಾಕ್ತಾರೆ ರೀ ಶಾವ್ಗೆ ಹಾಲು. ಇದು ಹಾಲ್ನಾಗ ಶಾವ್ಗೆ
ಹಾಕ್ಯಾರೆ ಹಾಲು ಉಕ್ಕಿಸ್ತೀವಿ ರೀ. ಗ್ಯಾಸ್ನು ಓಡಿಟ್ಟಿನಿ. ಗ್ಯಾಸಿನ ಕಟ್ಟಿ ಪಿಟ್ಟಿ ಎಲ್ಲ ಮಾಡ್ಕೊಂಡಿವಿ ಈ ಸಲ. ನಾವಂತರೂ ಚಂದ ಮಾಡೀವ್ರಿ. ನೋಡಿರಿ ಗ್ಯಾಸ ಹಾಲು ಉಕ್ಕಿಸೋದನ್ನ ಹಾಲು ಉಕ್ಸಾಗತ್ತೀನಿ ರೀ ನಿಂತು ನಾನು. 5 ಸಲ ಉಕ್ಕಿಸತ್ ಹೇಳಿದ್ರು 5 ಸಲ ಉಕ್ಸಿನಿ. ಮಾಮ ಅನ್ನತ್ತೀರಿ ಚಂದ ಉಕ್ಕುಸಾಲ ಈ ಸಲ ಅಂತೇಳಿ ಒಂದು 2 ಸಲ ಉಕ್ಕಿಸ್ಬಿಟ್ಟಿದ್ರಿ. ಮತ್ತು ಅವ್ವ ಆಯಿ ಮಾಮ ಅಂದ್ರೆ 5 ಸಲ ಉಕ್ಕುಸ್ ಅಂತೇಳಿ ಇದು ಮಾಡತ್ರ. ಅದಕ್ಕೆ ನಾನು ಪೂಜೆ ಮಾಡಿ ಎಲ್ಲ ಮಾಡಿ ಉಕ್ಸಾಗತ್ತೀನಿ ನೋಡ್ರಿ. ಹಾಲು ಉಕ್ಕಸನ ಉಕ್ಸೇ ಬಿಡತ್ತೀನಿ ರೀ ಒಟ್ಟು ಹಾಲನ್ನ ಅಂತ. ಆಯಿ ಒಳಗೆ ಜಗಲಿ ಪೂಜೆ ಅಂತ ಮಾಡತ್ತೀರಿ. ಇವತ್ತೊಂದು ಸ್ವಲ್ಪ ಬ್ಯಾಳೆ ಹಾಕಿ ಹೋಳ್ಗೆ ಮಾಡ್ಬೇಕನ್ನತ್ತೀವಿ. ಹೋಳ್ಗೆ ಮಾಡಿ ಬಾಕಲು ನೈವೇದ್ಯ ಹಿಡಿಬೇಕಲ್ರಿ. ಹೊಸ ಬಾಕಲು ಕುಂದ್ರಿಸೀವಿ. ಅದಕ್ಕೆ ಬಾಕಲು ನೈವೇದ್ಯ ಹಿಡಿದು ಮಾಡಿ 1-2 ಮಂದಿ ಕರೆಸಿ ಮುತ್ತೈತನ ಉಣಿಸ್ಬೇಕು ರೀ. ಅಂದ್ರೆ ಮನೆ ಹೊರಗಿನವ್ರು ಯಾರಿಗಾರು ಕರೆಸ್ಬೇಕು. ಇಲ್ಲಿಕಂದ್ರೆ 2 ಹೆಣ್ಮಕ್ಳಿಗತೆ ಉಣಿಸ್ತಾರೆ ರೀ. ನಮ್ಮ ರಚ್ಚೂರು ಅಧಿಕಾರ ರೀ, ಅವರಿಗೆ ಊಟ ಮಾಡಿ ಬಿಡಿಸ್ತೀನಿ ರೀ. ನಾ ಅಂತೂ ನೈವೇದ್ಯ ಹಗಲು ಉಣಿಸ್ತೇವತ್ತೇನು ರೀ. ನಾವು ಮುತ್ತೈತೆ ಉಣಿಸೋದಂದ್ರೆ ಹಗಲು ಉಣಿಸೋದು. ಅದಿತ್ತು ಹಗಲು ಉಣಿಸಿ ಮಾಡಿ ಬಿಡ್ತೀನಿ ರೀ. ಗ್ಯಾಸ್ ಅಂತ ಬಂದ್ ಮಾಡಿದ್ರಿ. ಯಾಕಂದ್ರೆ ಹಾಲು 5 ಸಲ ಉಕ್ಕಿಸ್ದಲ್ರಿ. ಇಲ್ಲಿ ನೋಡ್ರಿ ನಮ್ಮ ಆಯಿ ಪೂಜೆ ಮಾಡತ್ತಾಳ್ರಿ. ದೇವ್ರ ಪೂಜೆ ಚಂದ ಎಲ್ಲ ಪಿತಾಂಬರಿ ತೊಗೊಂಡು ತಿಕ್ಕಿ ಮಾಡಿ ಎಷ್ಟು ಚಂದ ಇಟ್ಟಾವ್ರಿ. ಅವು ಒಂದು ಸ್ವಲ್ಪ ಫೋಟೋ ಮ್ಯಾಲೆ ಕಟ್ಬೇಕು ರೀ. ತಳಗೆ ಇಟ್ಟಿವಿ. ಇವತ್ತೇ ಫಸ್ಟ್ ಅದಲ್ರಿ, ಅದ್ರ ಕೆಳಗೆ ತಳಗಿಟ್ಟಿವಿ ಹಂಗೆ ಇರಲಿ ಅಂತೇಳಿ. ಕಟ್ಲಕ್ಕಲ್ಲಿ ಮ್ಯಾಲೆ ಒಂದು ಸ್ವಲ್ಪ ತದ್ದಿ ಹಾಕಿ ಕಟ್ಬೇಕು ರೀ ಮ್ಯಾಲೆ. ಆಮೇಲೆ ಕಟ್ಲಿಕ್ಕೆ ಬರ್ತಂತೇಳಿ ಹಂಗೆ ತಳಗೆ ಇಡು. ಈಗಿನ ಪುರ್ತೇಕ ಹಿಂದ್ರ ಕಡೆಗೆ ಮ್ಯಾಲೆ ಕಟ್ಲಿಕ್ಕೆ ಬರ್ತದೆ ಅಂತೇಳನ ಬಿಟ್ಟಾಳ್ರಿ ಆಯಿನು. ನೋಡಿರಿ ನಮ್ಮ ಆಯಿ ಪೂಜೆ ಮಾಡತ್ತಾಳ್ರಿ. ಪೂಜೆ ಮಾಡಕ್ಕೆ ಹೇಳ್ಬೇಕ್ರಿ. ನಮ್ಮ ಆಯಿ ಎಲ್ಲ ಕಡೆ ಪೂಜೆ ಮಾಡ್ತಾಳೆ. ಈ ರೀತಿ ಜಗಲಿ ಕಟ್ಟಿವಿ ನೋಡಿರಿ. ಮೊದಲಿನ ಜಗಲಿ ಭಾಳ ಅಂದ್ರೆ ಭಾಳ ಸಾಣದೈತಿ ರೀ. ಆಮೇಲೆ ಪೂರ ಹಿಂಗೆ ಡೌನ್ ಇತ್ತು ನಿತ್ತು ಮಾಡಪ್ಲೆ ಇತ್ತದು. ಅಂದ್ರೆ ಹಿಂಗೆ ಕೂತು ಮಾಡಪ್ಲೆ ಐತ್ರಿ. ನಾವೇ ನಿತ್ತು ಮಾಡಪ್ಲೆ ಇರಲಿ ಅಂತೇಳಿ ಮ್ಯಾಲ ಕಟ್ಸೀವ್ರಿ. ಒಂದು ಸ್ವಲ್ಪ ಒಂದು ಟೊಂಕಿನ ತನಕ ಬರಟ್ಟು ಕಟ್ಸೀವ್ರಿ. ಅದ್ರ ಕಲೆಗೆ ನೋಡ್ರಿ ಹೆಂಗಾಗ್ಯದ ಅಂತೇಳಿ ಕಮೆಂಟ್ ಮಾಡಿರಿ. ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ರೀ. ಮತ್ತೆಲ್ಲರಿಗೂ ಮುಂದಿನ ಸಿಗ್ತೀನಿ ರೀ. ನೋಡಿರಿ ನಮ್ಮ ಜಗಲಿ ಪೂಜೆ ಹೆಂಗಾಗ್ಯದ ಅಂತೇಳಿ. ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ